ದಂತ ವೈದ್ಯಕೀಯದಲ್ಲಿ ಸಾಧನೆ ಮಾಡಿದ್ರು ಡಾಕ್ಟರ್ ಸುಧೀರ್. ಎಕ್ಸ್ಕ್ಲೂಸಿವ್ ಹೆಡ್ಲೈನ್ಸ್ ನೋಡಿದ್ದಾಯ್ತು. ಹಾಗಿದ್ರೆ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ ಬನ್ನಿ. ಬಟ್ಟೆ ಸಾಗಿಸ್ತಾ ಇದ್ದ ಲಾರಿಯಲ್ಲಿ ಅಗ್ನಿ ಆಕಸ್ಮಿಕ. ಮೈಸೂರಿನ ಬಿಳಿಕೆರೆಯ ಬಳಿ ರಸ್ತೆ ಮಧ್ಯೆ ಹೊತ್ತಿ ಉರಿಯಿತು ಲಾರಿ. ಅಪಾಯದಿಂದ ಡ್ರೈವರ್ ಕ್ಲೀನರ್ ಪಾರು. ಭಕ್ತರ ವೇಷದಲ್ಲಿ ಬಂದರು. ಪೂಜಾರಿಯನ್ನೇ ಕಟ್ಟಿ ಹಾಕಿದ್ರು. ದೇವರನ್ನೇ ಕದ್ದೊಯ್ದರು. ಚಿಕ್ಕಬಳ್ಳಾಪುರದ ಪಾಪಾಗ್ನಿ ಮಠದಲ್ಲಿ ಪಾಪಿಗಳ ಕೈಚಳಕ. ಆಸಿಡ್ ಹಾಕ್ತೇನೆ ಎಂದವನಿಗೆ ಏಕೆ ಕರುಣೆ? ಬೆದರಿಕೆ ಹಾಕದವನಿಗೆ ದುರ್ಗಿ ಕ್ಷಮೆ ನೀಡಿದ್ದು ಯಾಕೆ? ರಿಯಲ್ ಎಸ್ಟೇಟ್ನಲ್ಲಿ ರಾಜಿಯಾದ್ರ ಮಾಲಾಶ್ರೀ. ದಾಖಲೆಗಳಲ್ಲಿ ತೋರಿಸಿದ್ದು 242 ಮನೆ. ಹುಡುಕಾಡಿದ್ರೂ ಸಿಕ್ಕಲಿಲ್ಲ ಒಂದೇ ಒಂದು. ಬಳ್ಳಾರಿಯ ಅಶೋಕನಗರದಲ್ಲಿ ಗೋಲ್ಮಾಲ್ ಆಶ್ರಯ. ಅರವತ್ನಾಲ್ಕು ಹಳ್ಳಿಗಳ ಉದ್ಧಾರ ಮಾಡ್ತೀನಿ ಎಂದ್ರು. ಶಪಥ ಮಾಡಿ ಶಾಸಕರು ಆದ್ರು. ಸಿಂಗಾಪುರ ಕನಸು ಕಟ್ಟಿಕೊಟ್ಟ ಅಶೋಕ್ ಖೇಣಿ ಕಡಿ ಕೇಳಿದ್ರಪ್ಪ ಕೇಳಿ. ಕಿಡ್ನಿ ಫೇಲ್ಯೂರ್ ಆಯ್ತು ಅಂತ ಚಿಂತೆ ಮಾಡಲಿಲ್ಲ. ತಂದೆ ಕೊಟ್ಟ ಕಿಡ್ನಿಯು ಕೈ ಕೊಟ್ಟಾಗ ಅವರು ಎದೆಗುಂದಿಲ್ಲ. ಡಯಾಲಿಸಿಸ್ ನಡುವೆಯೇ ದಂತ ವೈದ್ಯಕೀಯ ಪದವಿಯನ್ನು ಕೂಡ ಅವರು ಪಡಿತಾರೆ. ಪ್ರೀತಿಸಿದ ಹುಡುಗಿಯನ್ನು ಕೈ ಹಿಡಿತಾರೆ. ಮುದ್ದಾದ ಮಗುವಿಗೆ ಜನ್ಮನೂ ಕೊಡ್ತಾರೆ. ಡಾಕ್ಟರ್ ಸುಧೀರ್ ಅವರದ್ದು ಈಗ ಸಂತಸದ ಜೀವನ. ಇದು ವೈದ್ಯಕೀಯ ವಲಯದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಅಂತನೂ ಹೇಳಬಹುದು. ಅದರ ಜೊತೆಗೆ ಒಂದು ಆತ್ಮಶಕ್ತಿ ಇದ್ರೆ ಏನೂ ಕೂಡ ಸಾಧ್ಯ ಅನ್ನೋದಕ್ಕೆ ಡಾಕ್ಟರ್ ಸುಧೀರ್ ಉದಾಹರಣೆ. ತಮ್ಮ 23ನೇ ವಯಸ್ಸಿನಲ್ಲಿಯೇ ಕಿಡ್ನಿಯನ್ನ ಕಳೆದುಕೊಳ್ತಾರೆ. 2 ಕಿಡ್ನಿ ಫೇಲ್ಯೂರ್ ಆದಾಗ ಸ್ವತಃ ತಂದೆಯೇ ಅವರಿಗೆ ಕಿಡ್ನಿ ಕೊಡ್ತಾರೆ. ಆದರೆ ಆ ಕಿಡ್ನಿಯೂ ಕೂಡ ವಿಫಲತೆಯನ್ನು ಕಂಡಾಗ ಅವರು ಮತ್ತೆ ಬದುಕಿನಲ್ಲಿ ಎದೆಗುನ್ನಲಿಲ್ಲ. ತಮ್ಮ ವಿದ್ಯಾಭ್ಯಾಸವನ್ನ ಕಂಪ್ಲೀಟ್ ಮಾಡ್ತಾರೆ. ಪ್ರೀತಿಸಿದ ಹುಡುಗಿಯನ್ನ ಕೈ ಹಿಡಿತಾರೆ. ಹಾಗೆ ಒಂದು ಮಗುವಿಗೂ ಕೂಡ ತಂದೆ ಆಗ್ತಾರೆ. ಕಿಡ್ನಿ ವೈಫಲ್ಯ ಅಂದ ಕೂಡಲೇ ಜೀವನವೇ ಮುಗೀತು ಅಂತ ತಲೆ ಮೇಲೆ ಕೈ ಇಟ್ಟು ಯೋಚನೆ ಮಾಡೋರೇ ನಮ್ಮಲ್ಲಿ ಹೆಚ್ಚು. ನಾವು ನಿಮ್ಮ ಗೊಬ್ಬರನ್ನ ತೋರಿಸ್ತೀವಿ. ಇವರಿಗೆ ಕಿಡ್ನಿ ವಿಫಲವಾಗಿದೆ, ಆದರೆ ಜೀವನ ಮಾತ್ರ ಬಿಂದಾಸ್ ಆಗ್ತಿದೆ. ಸಂತೋಷವಾಗಿ ತಮ್ಮ ಮಗಳ ಜೊತೆ ಆಟವಾಡ್ತಿರೋ ಇವರು ಡಾಕ್ಟರ್ ಸುಧೀರ್. ಮೂಲತಃ ದಂತವೈದ್ಯರಾಗಿರೋ ಇವರಿಗೆ 24ನೇ ವಯಸ್ಸಿನಲ್ಲೇ ಕಿಡ್ನಿ ತೊಂದರೆ ಕಾಣಿಸಿಕೊಳ್ತು. ನೋಡುತ್ತಿದ್ದಂತೆ 2 ಕಿಡ್ನಿ ಫೇಲ್ ಆಯ್ತು. ಆದ್ರೆ ಇವರ ತಂದೆ ಮಗನಿಗಾಗಿ ತಮ್ಮ ಕಿಡ್ನಿ ದಾನ ಮಾಡ್ತಾರೆ. ದುರದೃಷ್ಟವಶಾತ್ 4 ವರ್ಷಕ್ಕೆ ಆ ಕಿಡ್ನಿಯು ವಿಫಲವಾಯಿತು. ಕೊನೆಗೆ ಡಾಕ್ಟರ್ ಸುಧೀರ್ಗೆ ಉಳಿದಿದ್ದು ಡಯಾಲಿಸಿಸ್ ಒಂದೇ. ಇದೀಗ ವಾರಕ್ಕೆ 4 ಬಾರಿ ಡಯಾಲಿಸಿಸ್ ಮಾಡಿಸಿಕೊಳ್ಳುವುದು ಇವರಿಗೆ ಅನಿವಾರ್ಯವಾಗಿದೆ. ಹೇಳ್ತೀವಿ ಕೇಳಿ, ಸುಧೀರ್ ಬದುಕು ಇಷ್ಟಕ್ಕೆ ಮುಗಿಯಲಿಲ್ಲ. ಕೇವಲ ಕಿಡ್ನಿ ಇಲ್ಲ ಎಂದ ಮಾತ್ರಕ್ಕೆ ಜೀವನವೇ ಇಲ್ಲವೇ ಅಂತ ಪ್ರಶ್ನೆ ಮಾಡಿಕೊಂಡ್ರು. ಕಿಡ್ನಿ ಸಮಸ್ಯೆ ಮಧ್ಯೆಯೇ ದಂತವೈದ್ಯರಾದ್ರು. ಪ್ರೀತಿಸಿದ ಹುಡುಗಿಯ ಕೈ ಹಿಡಿದ್ರು. ಮಗುವೂ ಆಯ್ತು. ತಮ್ಮ ವೃತ್ತಿ ಜೀವನ ಹಾಗೂ ಸಾಂಸಾರಿಕ ಜೀವನದಲ್ಲಿ ಯಶಸ್ವಿಯಾದ್ರು. 2003 ಕಿಡ್ನಿ ಫೇಲ್ಯೂರ್ಸ್ ಆಯಿತು. ಮಣಿಪಾಲಿಗೆ ಯಾವಾಗ ಬಂದು ಎಲ್ಲ ಡಯಾಗ್ನೋಸ್ ಮಾಡಿದಾಗ 2 ಕಿಡ್ನಿನೂ ಹೊರಟೋಗಿತ್ತು. ಸೊ ಆವಾಗ ಇಮಿಡಿಯೇಟಾಗಿ ನನ್ನ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಡಿಸೈಡ್ ಮಾಡಿದ್ವಿ ಟ್ರಾನ್ಸ್ಪ್ಲಾಂಟ್ ಮಾಡೋಣ ಅಂತ.
2003 ಮೇಯಲ್ಲಿ ಟ್ರಾನ್ಸ್ಪ್ಲಾಂಟ್ ಆಯಿತು. ಟ್ರಾನ್ಸ್ಪ್ಲಾಂಟ್ ಆಗಿ ಅಬೌಟ್ 4.5 years ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾಯಿದ್ದೆ. ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದಾಗ 4.5 years ಚೆನ್ನಾಗಿದೆ. ಅದಾದಮೇಲೆ ಮತ್ತೆ ಫೇಲ್ಯೂರ್ ಸಿಂಪ್ಟಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟೇ ಅಲ್ಲ, ಡಾಕ್ಟರ್ ಸುಧೀರ್ ಒಬ್ಬ ಉತ್ತಮ ಕ್ರೀಡಾಪಟು. ಕಿಡ್ನಿ ಫೇಲ್ ಆದ ಮೇಲೂ ಆಟವಾಡುವುದನ್ನ ಬಿಟ್ಟಿಲ್ಲ. ಇವರ ಬಗ್ಗೆ ವೈದ್ಯರು ಮೆಚ್ಚುಗೆಯ ಮಾತುಗಳನ್ನಾಡ್ತಾರೆ. ಇವಾಗ ಜನರಲಿ ಏನಂದ್ರೆ, ಈ ಜನರು ಒಂದ್ಸಲ ನಾವು ಕಿಡ್ನಿ ತೊಂದರೆ ನಿಮ್ಗಿದೆ ಅಂತ ಹೇಳ್ಕೊಳ್ಳೆ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೋ ನನ್ನ ಜೀವ ಹೋಯ್ತು, ನನ್ನ ಫ್ಯಾಮಿಲಿದ ಜೀವ ಹೋಯ್ತು ಅಂತ. ಅಂದರೆ ಎಲ್ಲರೂ ಎಣಿಸ್ತಾರೆ ಕಿಡ್ನಿ ಫೇಲ್ ಆದಮೇಲೆ ನಮಗೆ ಲೈಫೇ ಇಲ್ಲ, ನಾವು ಇನ್ನು ಲೈಫ್ ಲಾಂಗ್ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು, ನಮಗೆ ನಮ್ಮನ್ನು ನೋಡ್ಕೊಳ್ಳೋಕೆ ಆಗೋದಿಲ್ಲ, ನಮ್ಮ ಫ್ಯಾಮಿಲಿ ಅವರಿಗೆ ಬರ್ಡನ್ ಆಗುತ್ತೀವಿ ಅಂತ ಎಷ್ಟೋ ಜನ ನಾವು ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಹೇಳೋರು ಇದ್ದಾರೆ. ಸೊ ಅಂಥ ವಿಷಯದಲ್ಲಿ ನಾವು ನಿಮ್ಮ ಮೂಲಕ ಜನರಿಗೆ ತಿಳಿಸಲ್ಪಡ್ತೇವೆ ಅಂದರೆ ಕಿಡ್ನಿ ಫೇಲ್ ಆದಮೇಲೂ ಜೀವನ ಇದೆ ಅಂತ. ಸುಧೀರ್ ಪ್ರೀತಿಸುತ್ತಿದ್ದ ಹುಡುಗಿ ಕೂಡ ಡಾಕ್ಟರ್ ಆಗಿದ್ದಾರೆ. ಕಿಡ್ನಿ ವೈಫಲ್ಯದ ಬಗ್ಗೆ ತಿಳಿದು ಕೈಬಿಡಲಿಲ್ಲ. ಜೀವನವನ್ನೇ ಸವಾಲಾಗಿ ಸ್ವೀಕರಿಸಿ ಸುಧೀರ್ನನ್ನ ಮೆಚ್ಚಿ ಮದುವೆಯಾದ್ರು. ಆಕ್ಚುಲಿ ಏನೇ ಆದ್ರೇನು ಅವರು ಇದನ್ನ ಹೀಗೆ ಎದುರಿಸ್ಬೇಕು ಹಾಗೆ ಎದುರಿಸ್ಬೇಕು ಅಂತ ಕರೆಕ್ಟಾಗಿ ಗೈಡ್ ಮಾಡಿಕೊಂಡು ಮೇನಾಗಿ ಎಲ್ಲ ಫುಲ್ ಸಪೋರ್ಟ್ ಎಲ್ಲ ಅವ್ರದ್ದೇನೆ. ಸೊ ಐಮ್ ಜಸ್ಟ್ ಒಂದು ಬ್ಯಾಕ್ ಸಪೋರ್ಟ್ ಅಷ್ಟೇ. ಕಿಡ್ನಿ ಫೇಲ್ ಆದ ಲಕ್ಷಾಂತರ ಜನ ತಮ್ಮ ಜೀವನವೇ ಮುಗಿದು ಹೋಯಿತು ಎಂದು ಕೊರಗ್ತಾರೆ. ಆದ್ರೆ ಈ ಎಲ್ಲಾ ಸಮಸ್ಯೆಗಳ ಮಧ್ಯೆಯೇ ಜೀವನವನ್ನ ಕಟ್ಟಿಕೊಳ್ಳುವುದಿದೆಯಲ್ಲ, ಅದೇ ಸಾಧನೆ. ಆ ಸಾಧನೆ ಸುಧೀರ್ ಮಾಡಿದ್ದಾರೆ. ಅಂಥವರ ಲೈಫ್ ಯಾವಾಗಲೂ ಬ್ಯೂಟಿಫುಲ್ ಆಗಿರುತ್ತೆ. ಏನಂತೀರಿ? ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ. ಬದುಕಿನ ಮೇಲೆ ಭರವಸೆ ಇಟ್ಟರೆ ಏನೂ ಸಾಧ್ಯ ಅನ್ನೋದಕ್ಕೆ ಡಾಕ್ಟರ್ ಸುಧೀರ್ ಒಂದು ಉತ್ತಮ ನಿದರ್ಶನ ಅಂತಾನೆ ಹೇಳ್ಬೋದು. ಅವರ ಸಾಧನೆಯ ಯಶೋಗಾಥೆ ಇಲ್ಲಿಗೆ ನಿಂತಿಲ್ಲ. ಡಾಕ್ಟರ್ ಸುಧೀರ್ ಸ್ವತಃ ಸುವರ್ಣ ನ್ಯೂಸ್ನಲ್ಲಿ, ಸುವರ್ಣ ಸ್ಟುಡಿಯೋದಲ್ಲಿ ಲಭ್ಯರಿದ್ದಾರೆ. ಒಂದು ಪುಟ್ಟ ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಇವತ್ತಿನ ದುನಿಯಾ ಚರ್ಚೆಯಲ್ಲಿ ಡಾಕ್ಟರ್ ಸುಧೀರ್ ಮತ್ತು ಅವರ ಕುಟುಂಬ ಮತ್ತು ಡಾಕ್ಟರ್ ಬಲ್ಲಾಳ್ ಅವರೊಂದಿಗೆ ನಾವು ಚರ್ಚೆ ಮಾಡ್ತೀವಿ. ಈಗ ಒಂದು ಪುಟ್ಟ ಬ್ರೇಕ್. ವಯಸ್ಕರನ್ನು ಕಾಡುವ ಸಾಮಾನ್ಯ ಸಮಸ್ಯೆ ಮತ್ತದೇ ಮಾತ್ರೆ, ಪದೇ ಪದೇ ಪರೀಕ್ಷೆ. ಬೆನ್ನು ಹುರಿ ಬಾಧೆ, ಬಿಡದ ಬೆನ್ನು ನೋವಿಗೆ ಎಲ್ಲಿದೆ ಸುಲಭ ಚಿಕಿತ್ಸೆ? ಡಿಯರ್ ಡಾಕ್ಟರ್, ಮಧ್ಯಾಹ್ನ 1:30ಕ್ಕೆ. ರೈತ ಆಗೋದು ಅಷ್ಟು ಸುಲಭವಲ್ಲ, ಆದ್ರೂ ನೀವು ಅದೆಷ್ಟೆಲ್ಲ ಮಾಡ್ತೀರಿ. ಇನ್ನೂ ಅದೆಷ್ಟೋ ಮಾಡಬಹುದು. ಅದಕ್ಕಾಗಿಯೇ ಮಹೀಂದ್ರಾ ಅರ್ಜುನ್ ನೋವೋ. ಮಹೀಂದ್ರಾದ ಈ ರಿಸರ್ಚ್ ವ್ಯಾಲಿಯಲ್ಲಿ ನಾವಿದನ್ನು ಡಿಸೈನ್ ಮಾಡಿದ್ದೀವಿ. ಇದರಲ್ಲಿದೆ ಸಖತ್ ಟಾರ್ಕ್, ಎಲ್ಲಾ ಕಷ್ಟಗಳನ್ನು ಎದುರಿಸಲಿ ಅಂತ. 18 ಗಿಯರ್ಸ್ ಇವೆ, ಅಂದ್ರೆ ಯಾವುದೇ ಸ್ಪೀಡ್ನಲ್ಲಿ ಓಡಿಸಬಹುದು. ನಿಮ್ಮ ಹಾಗೆ ಹಗಲು ರಾತ್ರಿ ದುಡಿಯುತ್ತೆ. ದಣಿಯೋಲ್ಲ, ದಣಿಸೋಲ್ಲ. ನಿಜವಾಗ್ಲೂ ಇದು ಕೃಷಿಯ ಶೈಲಿಯನ್ನೇ ಬದಲಾಯಿಸಲಿದೆ. ಟೆಸ್ಟ್ ಡ್ರೈವ್ ಹಿಂದೆ ತಗೊಳ್ಳಿ. ಮಹೀಂದ್ರಾ ಅರ್ಜುನ್ ನೋವೋ, ಅದ್ಭುತ ಟೆಕ್ನಾಲಜಿಯ ಪ್ರತೀಕ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ, ವಿಶ್ವದ ಅತ್ಯಂತ ಬಲಿಷ್ಠವಾದ ವಸ್ತು ಯಾವುದು? ಸರ್, ಜೆಕೆ ಸೂಪರ್ ಸಿಮೆಂಟ್. ಇಂಜಿನಿಯರಿಂಗ್ ಮಾಡಿ ಬಿಲ್ಡಿಂಗ್ ನಿರ್ಮಿಸ್ತಿರೋ ಅಥವಾ ಕ್ವಿಜ್ ಆಡ್ತಿರೋ, ಜೆಕೆ ಸೂಪರ್ ಸಿಮೆಂಟ್. ವಿಶ್ವಾಸವಿದೆ, ಇದರಲ್ಲೇನೋ ವಿಶೇಷವಿದೆ. ಸುಮ್ಮನೆ ನಾನಾಗುವುದಿಲ್ಲ. ದಿನ ಮೊದಲ ಕಿರಣದ ತೀರ ಹುಡುಕಲು ಹೊರಡುವೆ ನಾನು. ಬಿಸಿಲು, ನೆರಳು, ಹಗಲು ರಾತ್ರಿಯ ಪರಿವೆ ಇಲ್ಲದೆ ಮುನ್ನಡೆಯುವೆ ನಾನು. ಆಗಲೇ ಆ ಉತ್ತಮ ಅನುಭವವನ್ನು ಜಗತ್ತಿನ ತನಕ ತಲುಪಿಸಲು ಸಾಧ್ಯ ನನಗೆ. ಹಾಗೆಯೇ ಸುಮ್ಮನೆ ನಾನು ರಜನೀಗಂಧವಾದುದಲ್ಲ. Paragon Office Chappal. Tough and stylish. Paragon Solia. ಯಾವುದೇ ಇರಲಿ, ಎಲ್ಲರೂ ಗಮನಿಸ್ತಾರೆ. ನೀವು ತಮಾಷೆ ಮಾಡ್ತಿಲ್ಲ ತಾನೇ? ಅಯ್ಯೋ ದೇವ್ರೆ, 60 ಏನ್ ಹೇಳ್ತಾ ಇದ್ದಿ? 60 ಎಂತದು ಮರ? 60 ಈ ರಿಯಾಕ್ಷನ್ ಬರುತ್ತೆ ನಿಮ್ಮೆಲ್ಲರದು. ನಾನ್ ನಿಮ್ಮೆಲ್ಲರಿಗೆ ಹೊಂಡಾದ ಎಲ್ಲ ಸ್ಕೂಟರ್ಸ್ 60 ಕಿಲೋಮೀಟರ್ ಪ್ರತಿ ಲೀಟರ್ ಮೈಲೇಜ್ ಕೊಡುತ್ತವೆ ಅಂದಾಗ ಏನು ಕನಸಿನಂತೆ ಅನಿಸುತ್ತಿದೆ, ರೆಕ್ಕೆ ಬಿಚ್ಚಿ ಹಾರುವ ಮನಸ್ಸಾಗಿದೆ. ಹೀಗೆಯೇ ನಾವು ಸಾಗುತ್ತಿರೋಣ. ಹೇಳಿದ್ನಲ್ಲ ನಾನು.
ಇದೀಗ ಮುತ್ತೂಟ್ ಫಿನ್ಕಾರ್ಪ್ ಅರ್ಪಿಸುತ್ತಿದೆ ಗೋಲ್ಡ್ ಲೋನ್. ಬಡ್ಡಿ ಕೇವಲ 4 ಪೈಸಾ ಮಾತ್ರ. ತಕ್ಷಣ ನಿಮ್ಮ ಹತ್ತಿರದಲ್ಲಿರುವ ಮುತ್ತೂಟ್ ಫಿನ್ಕಾರ್ಪ್ ಶಾಖೆಗೆ ಬನ್ನಿ. ಮುತ್ತೂಟ್ ಫಿನ್ಕಾರ್ಪ್, ಜೀವನದಲ್ಲಿ ಬದಲಾವಣೆ ಬೇಕಾದಾಗ. ನಿಮ್ಮ ಕಿಡ್ನಿಯ ಆರೋಗ್ಯವನ್ನ ತಿಳಿಯಲು ಕಿಡ್ನಿ ನಂಬರ್ ಅನ್ನು ತಿಳಿದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ NU ಹಾಸ್ಪಿಟಲ್ಸ್, ರಾಜಾಜಿನಗರ್. ಸ್ನೇಹಕೂಟದಲ್ಲಿ ರಾಯರು, ಸ್ನೇಹಕೂಟದಲ್ಲಿ ರಾಯರು. 1.5 ವರ್ಷದಷ್ಟು ಏಜ್ ಆಗಿರುವ ಇಂಡಿಯಾ ಗೇಟ್ ಬಾಸ್ಮತಿ ಅಕ್ಕಿ. ಸಂಬಂಧ ಹೆಚ್ಚುವುದು, ಸ್ವಾದ ಹೆಚ್ಚುವುದು. ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 4ಗಾಗಿ ಹಪ್ಪಳ ಒಣಗಿಸಬೇಕಾಗಿಲ್ಲ, ಉಜ್ಜು ಅಗತ್ಯವೂ ಇಲ್ಲ. ಅಗತ್ಯ ಇರೋದು ಬರೀ ಒಂದು ಸ್ಪ್ರೈಟ್ ಕುಡಿಯಿರಿ. ಲೇಬಲ್ ಹಿಂಬದಿ ಇರುವ ಯೂನಿಕ್ ಕೋಡ್ SMS ಮಾಡಿ, ಪಡೆಯಿರಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 4 ಗೆಲ್ಲುವ ಅವಕಾಶ. ಸ್ಪ್ರೈಟ್ ಕ್ಲಿಯರ್ ಇದೆ. Buying this or this? Cardeco.com mobile app. See upcoming cars, expert reviews and videos. Download the free app now. ನಾನು ಡಾಕ್ಟರ್ KS ಗಂಗಾಧರ್. ನಾನು ಕಂಡುಹಿಡಿದ ಅಮೃತ ಬಿಂದು ಎಂಬ ಆಯುರ್ವೇದಿಕ್ ಔಷಧವು ಗ್ಯಾಸ್ ಟ್ರಬಲ್, ಎದೆ ಉರಿ, ಅಸಿಡಿಟಿ ಮುಂತಾದ ರೋಗಗಳಿಗೆ ಮುಕ್ತಿ ನೀಡುತ್ತದೆ. ಇದಕ್ಕೆ ನಾನು ಗ್ಯಾರಂಟಿ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಇದೆ SBI ನ ಬ್ರಾಂಚ್. ಸ್ಟೇಟ್ ಬ್ಯಾಂಕ್ ಎನಿವೇರ್ ಅಂದ್ರೆ SBI ನ ಮೊಬೈಲ್ ಬ್ಯಾಂಕಿಂಗ್ ನಿಮಗೆ ನೀಡುತ್ತದೆ ಬ್ಯಾಂಕಿಂಗ್ ನ ಎಲ್ಲ ಸೌಲಭ್ಯ. ಇದೆಲ್ಲ SBI ನ ಬ್ರಾಂಚ್ ನಿಮ್ಮ ಜೇಬ್ನಲ್ಲಿ. ನೀ ಇಲ್ಲದೆ ಇರಲಾರೆ ನಾ. ಇದು ಸುಂದರಿಯರ ಆಟವಲ್ಲ. Mahindra Centurion. ನಮಸ್ಕಾರ. ದುನಿಯಾ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇವಾಗಲೇ ಬ್ರೇಕ್ಗೂ ಮುನ್ನ ಒಂದು ವಿಶೇಷವಾದಂತಹ ವರದಿಯನ್ನು ನೋಡಿದ್ರಿ. ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಸುವರ್ಣ ನ್ಯೂಸ್ನಲ್ಲಿ ಕಂಡ್ರಿ. ಅಂದ್ರೆ ಕಿಡ್ನಿ ವಿಫಲವಾದರೂ ಜೀವನವನ್ನ ಸಫಲಗೊಳಿಸಿದಂತಹ ಸಾಧಕನ ಸ್ಟೋರಿಯನ್ನ ನೋಡಿದ್ದಾಯ್ತು. ಆ ಸಾಧಕರೇ ಇವತ್ತು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಚರ್ಚೆನ ಮಾಡೋಣ. ಇದು ಇವತ್ತಿನ ವಿಶೇಷ ಸಾಹಸಿ ಸುಧೀರ್. ತಮ್ಮ ಯಶೋಗಾಥೆಯನ್ನ, ಸಾಹಸಿ ಜೀವನವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ, ತಮ್ಮ ಅನುಭವವನ್ನು ತೋಡ್ಕೊಳ್ಳಿಕ್ಕೆ ನಮ್ಮೊಂದಿಗೆ ಇವತ್ತು ಸಾಹಸಿ ಸುಧೀರ್ ಅವರೇ ಇದ್ದಾರೆ. ಬನ್ನಿ, ಅವರಿಗೆ ಮೊದಲನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸುಧೀರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಸುಧೀರ್ ಅವರ ಸಂಗಾತಿ, ಅವರ ಕಷ್ಟದ ದಿನಗಳಲ್ಲೂ ಕೂಡ ಅವರ ಜೊತೆಯಾಗಿ ಬಂದಂತಹ ಪ್ರೇಯಸಿ ಮಡದಿ ನಮ್ಮೊಂದಿಗಿರುವಂತಹದ್ದು ಅರ್ಚನಾ ಅವರು. ಅರ್ಚನಾ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಮುದ್ದಾದ ಮಗಳು ಕೃತಿ ಕೂಡ ನಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಈ ಒಂದು ಕುಟುಂಬದ ಈ ಯಶಸ್ಸೇನಿದೆ, ಒಂದು ಸಿಹಿಯಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ವೈದ್ಯರ ಪಾತ್ರ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನಮ್ಮೊಂದಿಗಿದ್ದಾರೆ ಮಣಿಪಾಲ್ ಆಸ್ಪತ್ರೆಯ ನಿರ್ದೇಶಕರಾದಂತಹ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕಿಡ್ನಿ ದಿನ. ಬಹುಶಃ ಈ ದಿನದ ಅರ್ಥ ಸರಿಯಾದ ರೀತಿಯಲ್ಲಿ, ಜೊತೆಗೆ ಅದರ ಸಂಪೂರ್ಣವಾದಂತಹ ಸಂಭ್ರಮವನ್ನ ಸವಿತಾ ಇರುವಂತಹವರು ಸುಧೀರ್ ಕುಟುಂಬದವರು. ಹಾಗಾಗಿ ಸುಧೀರ್ ಅವರಿಗೆ ಮೊದಲಿಗೆ ನಾವು ಕಂಗ್ರಾಚುಲೇಷನ್ಸ್ ಹೇಳಲೇಬೇಕು. ನಿಜಕ್ಕೂ ಕೂಡ ಶುಭಾಶಯಗಳು. ಒಂದು ಒಳ್ಳೆಯ ಉತ್ತಮ ಜೀವನವನ್ನು ನಡೆಸ್ತಾ ಇದ್ದೀರಿ. ಯಾವುದೂ ಕೂಡ ಕಷ್ಟ ಅಲ್ಲ ಅಂತ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಿ ಜನತೆಗೆ. ಸೊ ಆ ಒಂದು ಸಾಧನೆ ಸಾಧ್ಯ ಆಗಿದ್ದು ಹೇಗೆ ಅನ್ನೋದು? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸಾಧನೆಗೆ ಮೇಯ್ನ್ ರೀಸನ್ ಅಂದರೆ ನನ್ನ ಪೇರೆಂಟ್ಸು, ನನ್ನ ಸಿಸ್ಟರು, ಫ್ಯಾಮಿಲಿ, ಆಮೇಲೆ ವೈಫ್, ಡಾಟರ್, ಆ್ಯಂಡ್ ಮೋರ್ ದೆನ್ ಆಲ್ ದಿಸ್ ಮಣಿಪಾಲ್ ಹಾಸ್ಪಿಟಲ್ ಆ್ಯಂಡ್ ಡಾಕ್ಟರ್ ಬಲ್ಲಾಳ್ ಸರ್ ಆ್ಯಂಡ್ ಹಿಸ್ ಟೀಮ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಇನಿಷಿಯಲಿ ನನಗೆ ತುಂಬ ಪ್ರಾಬ್ಲಮ್ಸ್ ಇತ್ತು. ಕಿಡ್ನಿ ಪ್ರಾಬ್ಲಮ್ ನನಗೆ ಗೊತ್ತಾಗಿರೋದು 2003 ಜಸ್ಟ್ ಒಂದು 1 to 2 months ಮುಂಚೆ ನನಗೆ ಗೊತ್ತಾಯಿತು. ಪ್ರೋಟೀನ್ ಯೂರಿಯಾ ಅಂತಾರೆ, ಯೂರಿನಲ್ಲಿ ನೊರೆ ಬರುತ್ತೆ ಯೂರಿನ್ ಪಾಸ್ ಆದಾಗ. ಸೊ ಅದನ್ನು ಇದು ಮಾಡ್ಕೊಂಡು ನಾನು ಅಲ್ಲಿ ಲೋಕಲ್ ಡಾಕ್ಟರ್ಸ್ ಎಲ್ಲರಿಗೂ ತೋರಿಸಿದೆ. ಅಲ್ಲಿ ಡಯಾಗ್ನೋಸ್ ಮಾಡಿದ್ರು. ಸೊ ಇಮಿಡಿಯೇಟ್ಲಿ ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಆದೆ. ಐ ವಾಸ್ ಇನ್ ಕ್ಯಾಲ್ಕಟಾ ವೆನ್ ಇಟ್ ವಾಸ್ ಡಯಾಗ್ನೋಸ್ಡ್.
ಸೊ ಆಫ್ಟರ್ ದ್ಯಾಟ್ ಐ ಗಾಟ್ ಟ್ರಾನ್ಸ್ಪ್ಲಾಂಟೆಡ್. ಮೈ ಡ್ಯಾಡ್ ಗೇವ್ ಮಿ ದ ಕಿಡ್ನಿ. ಅದು ಒಂದು 4 to 4.5 yearsವರೆಗೂ ಇತ್ತು. ಆಮೇಲೆ ಮತ್ತೆ ಬಲ್ಲಾಳ್ ಸರ್ ಅಡ್ವೈಸಲ್ಲೇ ನಾನು ಕಲ್ಕಟ್ಟಾದಲ್ಲಿ ರೆಗ್ಯುಲರ್ ಅವ್ರ ಜೊತೆ ಎಲ್ಲ ತೋರಿಸ್ಕೊಂಡು ಫಾಲೋ ಅಪ್ಪಲ್ಲಿದ್ದೆ. ಬಲ್ಲಾಳ್ ಸರ್ ವಾಸ್ ವೆರಿ ಹ್ಯಾಪಿ ವಿತ್ ಮೈ ಪ್ರಾಕ್ಟೀಸ್. ನನ್ನ ಕೆರಿಯರೆಲ್ಲ ಅಲ್ಲಿ PG ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಅಲ್ಲೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ನಾನು. ಆಮೇಲೆ 4.5 years ನನಗೆ ಸ್ಲೋಗೆ ಮತ್ತೆ ಕಿಡ್ನಿ ಫೇಲ್ಯೂರ್ ಸಿಂಪ್ಟಮ್ಸ್ ಶುರುವಾಯಿತು. ಮತ್ತೆ ಸರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಸರ್ ಇಲ್ಲ ನೀನು ಅಲ್ಲೇ ಇದು ಮಾಡು, ಬಿಕಾಸ್ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಕಿಡ್ನಿ ಪೇಷಂಟ್ಸಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ರಾದರ್ ದೆನ್ ಎವ್ರಿಥಿಂಗ್ ಮನಿ. ಯಾಕೆಂದ್ರೆ ದುಡ್ಡಿದ್ರೇನೆ ನಾವು ಎಲ್ಲದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಸರ್ ಗೈಡೆಡ್ ಮೀ, ಇಲ್ಲ ಸುಧೀರ್ ಅಲ್ಲಿ ಚೆನ್ನಾಗಿದೆ, ಕಲ್ಕಟ್ಟಾದಲ್ಲಿ ಇಟ್ ಇಸ್ ವೆರಿ ಗುಡ್ ಪ್ರಾಕ್ಟೀಸ್ ಯು ಹ್ಯಾವ್, ಸೊ ಯು ಕ್ಯಾರಿ ಆನ್. But there the facilities were very bad compared to Bangalore, especially Manipal Hospital. It's like my first home. ನಾನು ಆ ಥರ ಇವಾಗಲೂ ಹಾಗೆ ಕನ್ಸಿಡರ್ ಮಾಡ್ತೀನಿ. ಸೊ ಇಮಿಡಿಯೇಟ್ಲಿ ದೆನ್ ಐ ರಿಕ್ವೆಸ್ಟೆಡ್ ಸರ್, ಮತ್ತೆ ಅಲ್ಲಿಂದ ಶಿಫ್ಟ್ ಆದೆ ನಾನು. ಶಿಫ್ಟ್ ಆಗಿ ದೆನ್ ಸರ್ ಡಯಾಗ್ನೋಸ್ಡ್ ಆ್ಯಂಡ್ ಟ್ರೈ ಟು ಸೇವ್ ದ ಕಿಡ್ನಿ. ತುಂಬ ಪ್ರಯತ್ನ ಪಟ್ಟರು ಅವ್ರ ಕಡೆಯಿಂದ. ಬಟ್ ಇಟ್ಸ್ ಮೈ ಫೇಟ್, ಅದು ಫೇಲ್ಯೂರ್ ಆಯಿತು ಆಮೇಲೆ. ಸೊ ಅರೌಂಡ್ 2008 September 9th ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ 1 year ಆದಮೇಲೆ ತಂದೆ ಏನು ಕೊಟ್ಟಿದ್ರು ಕಿಡ್ನಿನ ಅದನ್ನು ತೆಗೆದು ಗ್ರಾಫ್ಟನ್ನು ಇಟ್ಸ್ ಕಾಲ್ಡ್ ನೆಫ್ರೆಕ್ಟಮಿ. ಸೊ ನೆಫ್ರೆಕ್ಟಮಿ ಮಾಡಿಸಿ ಇದು ಮಾಡ್ರು. ಆವಾಗ ನಾನು ಐ ವಾಸ್ ಮೈನ್ಲಿ ಏಮಿಂಗ್ ಆನ್ ಮೈ ಫೈನಾನ್ಷಿಯಲ್ ಥಿಂಗ್ಸ್ ರಾದರ್ ದೆನ್ ಎನಿ ಅದರ್ ಇದು. ಯಾಕೆಂದರೆ ಒಂದು ಡಯಾಲಿಸಿಸ್ಗೆ ಸಮ್ವೇರ್ ಅರೌಂಡ್ ಗೌರ್ಮೆಂಟ್ ಹಾಸ್ಪಿಟಲ್ಸಿಂದ ಪ್ರೈವೇಟಿಗೆ ನೀವು ಕಂಪೇರ್ ಮಾಡಿದ್ರೆ ಒಂದು 600 rupees-ಇಂದ 2000 rupees-ವರೆಗೂ ಇದೆ. ಸೊ ದಟ್ ಇಸ್ ಪರ್ ಡಯಾಲಿಸಿಸ್. ಯೂಶುವಲಿ ಡಾಕ್ಟರ್ಸ್ ಅಡ್ವೈಸ್ ನಥಿಂಗ್ ಲೆಸ್ ದ್ಯಾನ್ 2 dialysis to 4 dialysis. ಚೆನ್ನಾಗಿ ಒಳ್ಳೆ ಲೈಫ್ ಸ್ಟೈಲ್ ಇದೆ ಅಂದರೆ ಅರೌಂಡ್ 4 dialysis ವಾರಕ್ಕೆ 4 dialysis ಅರೌಂಡ್ 4 hours ಪರ್ ಡಯಾಲಿಸಿಸ್. ಸೊ ಅಂದರೆ ಏನಿಲ್ಲ ಅಂದರೆ ವಾರಕ್ಕೆ 8,000 ಜಸ್ಟ್ ಅದಕ್ಕೆ ಬೇಕು. ಆಮೇಲೆ ಎರಿಥ್ರೋಪಾಯಿಟಿನ್ ಇಂಜೆಕ್ಷನ್ಸ್ ಎಲ್ಲ ಇಟ್ ವಿಲ್ ಕಾಸ್ಟ್ ನಥಿಂಗ್ ಲೆಸ್ ದೆನ್ 1,000 rupees. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ 35,000-40,000 ಬೇಕಾಗುತ್ತೆ ಪರ್ ಮಂತ್. ಸೊ ದಟ್ ಈಸ್ ಫಸ್ಟ್ ಥಿಂಗ್. ನಾವು ಏನೇ ಆಗಲಿ ನಮ್ಮ ಸ್ಯಾಲ್ರಿಲಿ ನಮ್ಮ ಇದರಲ್ಲಿ ಏನೇ ನಾವು ಮಾಡ್ತಿದ್ರು ಫಸ್ಟ್ 40,000 ಎತ್ತಿಟ್ಬಿಡ್ತಿದ್ವಿ. ಸೊ ದಟ್ಸ್ ಹೌ ವಿ ಯೂಸ್ ಟು ಮ್ಯಾನೇಜ್ ಮೀ ಆ್ಯಂಡ್ ಅರ್ಚನಾ. ಸೊ ಅದಕ್ಕೇನು ನಾನು ಬಂದ ತಕ್ಷಣ ಕನ್ಸಲ್ಟೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ ಇಮಿಡಿಯೇಟ್. ಯಾಕೆಂದರೆ ಆಸ್ ಐ ಟೋಲ್ಡ್ ಯು ಮನಿ ಈಸ್ ಅ ಮೈನ್ ಫ್ಯಾಕ್ಟರ್ ಹಿಯರ್. ಆಮೇಲೆ ಡೆಫಿನೆಟ್ಲಿ ಫ್ಯಾಮಿಲಿ ಸಪೋರ್ಟು, ಸರ್ ಸಪೋರ್ಟ್ ಎಲ್ಲ ಇತ್ತು ಬ್ಯಾಕಲ್ಲಿ. ಆಮೇಲೆ ಕೊನೆಗೆ ಸಮ್ ಇಟ್ ಡಿಂಟ್ ವರ್ಕ್ಔಟ್ ಇನ್ ಬ್ಯಾಂಗ್ಳೂರ್. ಆಸ್ ವಿ ಆಲ್ ನೋ ಟ್ರಾಫಿಕ್ ಇಷ್ಟು ಸೋ ಬ್ಯಾಡ್. So then I planned to open my own clinic immediately. Within around 1 to 2 months, I took a decision. So I opened my first clinic in Koramangala first block. Adadmele next recent 6 months back, I opened my second clinic in Old Airport Road, HL, Manipal area dallane. So that elladukku convenient agirli. Amele ನನ್ನ ವೈಫಿಗೆ ಮಗಳಿಗೆ ಈಸಿ ಆಗಲಿ ಅಂದ್ಬಿಟ್ಟು ಸೆಕೆಂಡ್ ಕ್ಲಿನಿಕ್ ಓಪನ್ ಮಾಡಿದೆ. ಓಕೆ, ಯಶಸ್ಸಿನ ಹಾದಿಯಲ್ಲಿ ಸಾಕ್ತಾ ಇದ್ದೀರಿ, ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ. ಬಹುಶಃ ನಾನು ಡಾಕ್ಟರ್ ಬಲ್ಲಾಳ್ನ ಕೇಳಲೇಬೇಕು. ಆಸ್ಪತ್ರೆಯನ್ನು ಮನೆ ಅಂತ ಅಂದ್ಕೊಳ್ಳೋದು ಬಹಳ ವಿರಳ, ಕೇಳೇ ಇರಲ್ಲ. ಆದ್ರೆ ಮನೆ ಅಂದ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅಂತಹ ಒಂದು ಕಂಫರ್ಟ್, ಅಂತಹ ಒಂದು ಫೆಸಿಲಿಟಿಯಲ್ಲಿ ಸಿಕ್ಕಿದೆ ಅನ್ನುವಂಥದ್ದು, ಅವರಿಗೆ ಜೀವನ ಸಿಕ್ಕಿದೆ ಆ ಆಸ್ಪತ್ರೆಯಿಂದ ಅಂತ ಹೇಗೆ ಸಾಧ್ಯ ಆಯ್ತು ಅಂತ? ಫಸ್ಟ್ ಆಫ್ ಆಲ್, ಇವತ್ತು ನಿಮಗೆ ತಿಳಿದಿರುವಂತೆ March 12, 2015 ವರ್ಲ್ಡ್ ಕಿಡ್ನಿ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದನ್ನು ಡಾಕ್ಟರ್ ಸುಧೀರ್ ಅವರ ಕತೆ ಹೇಳಿ ಸೆಲೆಬ್ರೇಟ್ ಮಾಡೋಷ್ಟು ಒಳ್ಳೇದು ಬೇರೆ ಯಾವ ಕಥೆನ ನಾನು ನೋಡಿಲ್ಲ. ಯಾಕಂದ್ರೆ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ ಅನ್ಫಾರ್ಚುನೇಟ್ಲಿ ಕಿಡ್ನಿ ತೊಂದರೆ ಅಥವಾ ಕಿಡ್ನಿ ಫೇಲ್ ಆದ ಅಂತ ಕೂಡಲೇ ಜನರು ತುಂಬಾ ಡಿಪ್ರೆಸ್ ಆಗ್ತಾರೆ. ಒಂದು ಅಂದ್ರೆ ಅಫ್ಕೋರ್ಸ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಒಂದೇ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಡಯಾಲಿಸಿಸ್ ಮಾಡಬೇಕಾಗತ್ತೆ. ಎರಡನೇದು ಡಾಕ್ಟರ್ ಸುಧೀರ್ ಅವರು ಹೇಳಿದಂತೆ ಇದು ತುಂಬಾ ವೆಚ್ಚಕರವಾದ ಸಂಗತಿ. ಇಲ್ಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಅಮೆರಿಕ ಇದೆಲ್ಲಾದ್ರೆ ಗವರ್ಮೆಂಟ್ನವರು ಮೆಡಿಕೇರ್ ಮೂಲಕ ಅದಕ್ಕೆ ಕಂಪ್ಲೀಟ್ ಸಬ್ಸಿಡಿ ಕೊಡ್ತಾರೆ. ಇಂಡಿಯಾದಲ್ಲಿ ಪೇಷಂಟ್ಸ್ ಅವರ ಕೈಯಿಂದನೇ ಇದಕ್ಕೆ ಖರ್ಚು ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಒಂದ್ಸಲ ನೀವು ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ರೆ ಹೆಚ್ಚಾಗಿ ಜನರು ಕೆಲಸ ಬಿಟ್ಬಿಡ್ತಾರೆ, ಅವ್ರು ಮಾಡಿರೋ ಕೆಲಸವನ್ನು ಬಿಟ್ಬಿಡ್ತಾರೆ. ಅಂದ್ರೆ ಅವರಿಗೆ ಮಾತ್ರ ಅಲ್ಲ, ಅವರ ಫ್ಯಾಮಿಲಿಗೂ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ನಮಗೆ ಸುಧೀರ್ ಅವರ ಬಗ್ಗೆ ಬಹಳಷ್ಟು ಪ್ರೈಡ್ ಏನು ಅಂದ್ರೆ ಅವರು ಈ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ ಮೇಲೆ ಅವರ ಲೈಫ್ ಅನ್ನು ಫುಲ್ ಮುಂದಕ್ಕೆ ತಗೊಂಡು ಹೋದ್ರು. ಯಾಕಂದ್ರೆ ಹೆಚ್ಚಾದವರು ಲೈಫ್ ಬಿಟ್ಬಿಡ್ತಾರೆ, ಇದೇ ನನ್ನಿಂದ ಆಗೋದಿಲ್ಲ, 3 ಸಲ 4 ಸಲ ಡಯಾಲಿಸಿಸ್ ಮಾಡಿಸ್ಕೋಬೇಕು, ನನಗೆ ಸಾಧ್ಯನೇ ಇಲ್ಲ ಅಂತ. ಮತ್ತೆ ಅವರು ಅವರ ಫ್ಯಾಮಿಲಿ ಇಬ್ಬರಿಗೂ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇವರು ಒಂದು ಡಯಾಲಿಸಿಸ್ ಪೇಷಂಟ್ಸ್ಗೆ, ಕಿಡ್ನಿ ಪೇಷಂಟ್ಸ್ಗೆ ಇವರು ಮತ್ತೆ ಅರ್ಚನಾ ಅವರೊಂದು ರೋಲ್ ಮಾಡೆಲ್ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ಯಾರಾದ್ರೂ ಡಯಾಲಿಸಿಸ್ನವ್ರು ಬಂದು ತುಂಬಾ ಹಳ್ಳಿಗೆ ಸ್ಟಾರ್ಟ್ ಮಾಡಿದ್ರೆ ನಾವು ಹೇಳ್ತೀವಿ ಸುಧೀರ್ ಮತ್ತೆ ಅರ್ಚನಾ ಅವರನ್ನು ನೀವು ನೋಡಿದ್ರೆ ಸರಿ ಹೋಗ್ತೀರಾ ಅಂತ. ಯಾಕಂದ್ರೆ ಇಷ್ಟು ಡಯಾಲಿಸಿಸ್ ವಾರಕ್ಕೆ 3-4 ಸಲ ಮಾಡಿಸಿ
ಫುಲ್ ಟೈಮ್ ಅವ್ರ ಅದಕ್ಕಿಂತ ಯೂಶುವಲ್ ಜನಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಸೊ ಅವರಿಗೆ ಹೆಲ್ಪ್ ಮಾಡಲು ನಾವು ಏನ್ ಮಾಡಿದೀವಿ ಅಂದ್ರೆ ನಾಕ್ಟರ್ನಲ್ ಡಯಾಲಿಸಿಸ್ ಅಂತ ಅವರಿಗೆ ಇದು ಮಾಡಿದೀವಿ. ಅಂದ್ರೆ ಅವ್ರು ಡೇ ಟೈಮ್ ಫುಲ್ ಕೆಲಸ ಮಾಡ್ತಾರೆ, ಹಾಗಾಗಿ ಡಯಾಲಿಸಿಸ್ ಅವ್ರು ರಾತ್ರಿ ಮಲಗೋ ಟೈಮಲ್ಲಿ ಆಸ್ಪತ್ರೆಯಲ್ಲಿ ಬಂದು ಮಲಗ್ತಾರೆ. ಹಾಗಾಗಿ ಅವ್ರ ಆಸ್ಪತ್ರೆ ಫಸ್ಟ್ ಹೋಮ್ ಅಂತ ಹೇಳೋದೇನು ಅಷ್ಟು ತಪ್ಪು ಅಂತ ಕಾಣೋದಿಲ್ಲ ನನಗೆ, ಯಾಕಂದ್ರೆ ಹೆಚ್ಚಾದ ರಾತ್ರಿ ಅವ್ರ ಆಸ್ಪತ್ರೆಯಲ್ಲೇ ಇರ್ತಾರೆ. ಎಷ್ಟು ಗಂಟೆಗಳ ಕಾಲ ಡಯಾಲಿಸಿಸ್? ಹೆಚ್ಚಾಗಿ ಸರ್ ಮಿನಿಮಮ್ 4 to 5 hours, ವಾರಕ್ಕೆ 3-4 ಸಲ ಮಾಡ್ತೀವಿ. ಅವರದ್ದು ಇನ್ನೊಂದು ವಿಶಿಷ್ಟ ಏನಂದ್ರೆ ಖಾಲಿ ಅವರಲ್ಲ, ಅವರ ಫ್ಯಾಮಿಲಿ, ಅವರ ವೈಫ್ ಶ್ರೀಮತಿ ಅರ್ಚನಾ ಅವರು ಡೆಂಟಿಸ್ಟ್, ಮತ್ತೆ ನೀವು ನೋಡಿದಂತೆ ಬಾರಿ ಮುದ್ದಾದ ಮಗು. ಪ್ರತಿ ಸಲ ಆಸ್ಪತ್ರೆ ಬರುವಾಗ ಅವ್ರು 3 ಜನ ಬರ್ತಾರೆ, ಅವರನ್ನು ನೋಡಿದ್ರೆ ನಮ್ಗೆ ಸಂತೋಷ. ಹಾಗಾಗಿ ನಾವು ಎಲ್ರಿಗೂ ಈ ವರ್ಲ್ಡ್ ಕಿಡ್ನಿ ಡೇ ದಿನ ಏನು ಸಂದೇಶ ಕೊಡಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಕಿಡ್ನೀಸ್ ಬಹಳ ಇಂಪಾರ್ಟೆಂಟ್ ಆರ್ಗನ್ಸ್, ಅದನ್ನು ಕಾಪಾಡಿಕೊಳ್ಳಿ. ಒಂದು ವೇಳೆ ಏನಾದರೂ ತೊಂದರೆಯಾಗಿ ಕಿಡ್ನಿ ಫೇಲ್ ಆದ್ರೆ ನೀವು ಕಂಪ್ಲೀಟ್ ಆಗಿ ನಿರಾಶೆ ಆಗುವಂತ ವಿಷಯ ಏನಿಲ್ಲ. ಕಿಡ್ನಿ ಫೇಲ್ ಆದ ಮೇಲೂ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಟ್ರಾನ್ಸ್ಪ್ಲಾಂಟೇಷನ್ ಇದೆ, ಡಯಾಲಿಸಿಸ್ ಇದೆ. ಟ್ರಾನ್ಸ್ಪ್ಲಾಂಟೇಷನ್ ಡಯಾಲಿಸಿಸ್ಗಿಂತ ಬೆಟರು, ಆದರೆ ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಂದ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವು ಸಲ ಟ್ರಾನ್ಸ್ಪ್ಲಾಂಟ್ ಫೇಲ್ ಆಗುತ್ತೆ, ಅಂತವರು ಡಯಾಲಿಸಿಸ್ ಅಲ್ಲಿ ಇರಬೇಕಾಗುತ್ತೆ. ಆದರೂ ನೀವು ಖಂಡಿತವಾಗಿಯೂ ಡಿಪ್ರೆಸ್ ಆಗಬಾರ್ದು, ನಿರಾಶರಾಗಬಾರ್ದು. ಯಾಕಂದ್ರೆ ಸುಧೀರ್ ಅವರನ್ನು ನೋಡಿದ್ರೆ, ನೀವು ಈಗ ಈ ಸ್ಟುಡಿಯೋದ ಹೊರಗಡೆ ಅವರನ್ನು ನೋಡಿದ್ರೆ ಅವರು ಬಹಳಷ್ಟು ಪ್ರಾಮಿನೆಂಟ್ ಇಂಪಾರ್ಟೆಂಟ್ ಡೆಂಟಿಸ್ಟ್ ಅಂತ ಕಾಣಿಸ್ತಾರೆ, ಬಿಟ್ರೆ ಕಿಡ್ನಿ ಪೇಷಂಟ್ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕಿಡ್ನಿ ತೊಂದರೆ ಇರುವವರು ಸುಧೀರ್ ಅವರನ್ನು ನೋಡಿಕೊಂಡು, ಅವರ ಫ್ಯಾಮಿಲಿಯನ್ನು ನೋಡಿಕೊಂಡು, ಅವರನ್ನು ರೋಲ್ ಮಾಡೆಲ್ ಆಗಿ ಮಾಡಿಕೊಂಡು ಈ ಕಾಯಿಲೆಯನ್ನು ಓವರ್ಕಮ್ ಮಾಡಬೇಕು ಅಂತ ನಮ್ಮ ಆಸೆ. ಖಂಡಿತವಾಗ್ಲೂ ಕೂಡ ಬಹಳ ಇನ್ಸ್ಪೈರಿಂಗ್ ಸ್ಟೋರಿ. ಅರ್ಚನಾ ಅವರೇ, ಇವರಿಗೆ ಸಂಗಾತಿಯಾಗಿ ಸಾಥ್ ಕೊಡ್ತಾ ಇರುವಂತದ್ದು ಬಹಳ ಶ್ಲಾಘನೀಯವಾದಂತಹ ಕಾರ್ಯ ಅಂತಾನೆ ಹೇಳಬೇಕು. ಹೇಗೆ ನೀವು ಮೀಟ್ ಆಗಿದ್ದು, ಎಲ್ಲಿ ಭೇಟಿಯಾಯಿತು, ನಿಮ್ಮ ಪ್ರೇಮ್ ಕಹಾನಿ ಹೇಳೋದಾದ್ರೆ? ನಾವು ಫಸ್ಟ್ ಮೀಟ್ ಆಗಿದ್ದು ಆಫ್ಟರ್ BDS we working the same college, NSVK Dental College, Bangalore. There I worked for only 2 months, and we both were BDS staff. That was before PG, 2001 nalli. So first time we met there. Then after that he got through All India, our MDS, he got a seat in R. Ahmed Dental College, and he left to Calcutta in 2002. So 2003 I got a seat in Government Dental College, Bangalore, through Karnataka State Entrance. So we were in touch for some time, but ಅದಾದ್ಮೇಲೆ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ದೆನ್ ಇವರು ಬ್ಯಾಂಗ್ಳೂರಿಗೆ ಬರ್ತಾ ಇದ್ದಿದ್ದು, ಕರ್ನಾಟಕಕ್ಕೆ ಬರ್ತಿದ್ದು ಕ್ಯಾಲ್ಕಟಾಯಿಂದ ಒನ್ಸ್ ಇನ್ ಇಯರ್, ಅಲ್ಲಿ ಸ್ಟಡೀಸ್ಗೆ ಹೋದ್ಮೇಲೆ. ಸೊ ಅಷ್ಟು ಕಾಂಟ್ಯಾಕ್ಟ್ ಏನಿರಲಿಲ್ಲ. ಬಟ್ ಆಫ್ಟರ್ ದ್ಯಾಟ್ ಅಗೇನ್ ಐ ಕೇಮ್ ಟು ನೋ ಥ್ರೂ ಅ ಕಾಮನ್ ಫ್ರೆಂಡ್. ಆಫ್ಟರ್ ಹಿಸ್ ಫೇಲ್ಯೂರ್ ಐ ಕೇಮ್ ಟು ನೋ ದಟ್ ದಿಸ್ ಹ್ಯಾಸ್ ಹ್ಯಾಪನ್ಡ್. Through one common friend, I came to know. So adadmele again we were in touch. Then actually he was a very sweet person, good person, caring person. So these were the things which I liked about him. So then in 2006, we were in touch after that, and we were very close. In 2006, after my MDS exams, we got married in Calcutta. ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ. ಬಟ್ ಸಮಸ್ಯೆಯಾಗಿ ಯಾವತ್ತೂ ಕಂಡಿರ್ಲಿಕ್ಕಿಲ್ಲ ಬಹುಶಃ. He is a very energetic person, so he always thinks about solution. So it is only that I am supporting and he is guiding. ದಟ್ಸ್ ವಂಡರ್ಫುಲ್. ನಿಜಕ್ಕೂ ಸಮಸ್ಯೆ ಅಂತ ಅನ್ಕೊಂಡ್ರೆ ಅದು ಪ್ರತಿನಿತ್ಯವೂ ಬಾಧಿಸ್ತಲೇ ಇರುತ್ತೆ. ಆದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವತ್ತ ಗಮನ ಹರಿಸಿದ್ರೆ ಯಾವುದೂ ಕೂಡ ಸಮಸ್ಯೆ ಆಗಿರಲ್ಲ ಅಂತ ಅನ್ನೋದಕ್ಕೆ ನಿಜಕ್ಕೂ ಸುಧೀರ್ ಕುಟುಂಬ ಸಾಕ್ಷಿಯಾಗುತ್ತೆ. ಈ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು, ಯಾವ ರೀತಿ ನಡೆಯುತ್ತೆ ಈ ಪ್ರೊಸೀಜರ್, ಅದರೆಲ್ಲದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ. ಲವ್ ಸ್ಟೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ಯಾಕೆ? ಸೈಕಲ್ ಗ್ಯಾಪ್ ಅಲ್ಲಿ ಗೋಲ್ಡನ್ ಸ್ಟಾರ್ ಮ್ಯಾರೇಜ್. ಉಪ್ಪಿಟ್ಟು ತಿನ್ನೋ ಹೊತ್ತಿಗೆ ಬಂತು ಉಪ್ಪಿ ಮದುವೆ ಸುದ್ದಿ. ಕದ್ದು ಮುಚ್ಚಿ ಮದುವೆ ಆಗೋದ್ಯಾಕೆ? ಸಿನಿಮಾ ಹಂಗಾಮ ಸಂಜೆ 6:30ಕ್ಕೆ. Your achievement, your opportunity, the business card. It tells a lot about you. Shorter titles equal longer work hours. And in time, it sheds light on the miles you've put in, from being a cafe office native to a corner office resident. It begins to tell a story. Your story. You know your business card can take you places, but you still choose to arrive differently. The business card.
It does tell a lot about you. But whom you choose to share it with says even more. Strive for more. Drive for more. The Skoda Zeal Edition. Skoda. Simply clever. ಮಕ್ಕಳ ಮೂತ್ರನಾಳದಲ್ಲಿ ತೊಂದರೆ ಇದ್ರೆ ಅದು ಕಿಡ್ನಿಗೆ ಸಂಬಂಧಿಸಿರಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎನ್ಯು ಹಾಸ್ಪಿಟಲ್ಸ್ ರಾಜಾಜಿನಗರ್. ಸುಮ್ಮನೆ ನಾನಾಗುವುದಿಲ್ಲ. ದಿನ ಮೊದಲ ಕಿರಣದ ತೀರ ಹುಡುಕಲು ಹೊರಡುವೆ ನಾನು. ಬಿಸಿಲು ನೆರಳು ಹಗಲು ರಾತ್ರಿಯ ಪರಿವೆ ಇಲ್ಲದೆ ಮುನ್ನಡೆಯುವೆ ನಾನು. ಆಗಲೇ ಆ ಉತ್ತಮ ಅನುಭವವನ್ನು ಜಗತ್ತಿನ ತನಕ ತಲುಪಿಸಲು ಸಾಧ್ಯ ನನಗೆ. ಹಾಗೆಯೇ ಸುಮ್ಮನೆ ನಾನು ರಜನೀಗಂಧವಾದುದಲ್ಲ. ಹಲೋ ಸರ್, ನಾನು IRDA ಅಂತ ಮಾತಾಡೋದು. ನಿಮ್ಗೆ ಹೊಸ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಹೇಳಬೇಕಿತ್ತು. ಹೇಳಿ. ಈ ಪಾಲಿಸಿಯಲ್ಲಿ ನಿಮ್ಮ ಹಣ 5 ವರ್ಷದಲ್ಲಿ ಡಬಲ್ ಆಗುತ್ತೆ, ಬೋನಸ್ ಸಿಗುತ್ತೆ. ಹೌದಾ? ನೀವು IRDA ಇಂದ ಮಾತಾಡ್ತಿದ್ದೀರಾ? ಸ್ವಲ್ಪ ಇರಿ, ನನ್ನ ಫ್ರೆಂಡ್ ಒಬ್ಬರನ್ನ ಕಾನ್ಫರೆನ್ಸ್ ತರ್ತೀನಿ. ಹೇಳಯ್ಯ. IRDA ಹೈದರಾಬಾದ್ ನಿಂದ ಮಾತಾಡ್ತಿದ್ದೀನಿ ಸರ್. ಆದ್ರೆ ಕಾಲ್ ಟ್ರೇಸ್ ನಲ್ಲಿ ತಿಳಿದು ಬರೋ ಪ್ರಕಾರ ನೀನು ಲಾಜ್ಪತ್ ನಗರ ಡೆಲ್ಲಿಯ ಯಾವ್ದು ಅಂಗಡಿಯಿಂದ ಮಾತಾಡ್ತಿದ್ದಿ. IRDA ಹೆಸರಲ್ಲಿ ಜನರನ್ನು ವಂಚಿಸ್ತಿದ್ಯಾ? ಲಾಠಿ ರುಚಿ ನೋಡ್ಬೇಕಾ ನಿಂಗೆ? IRDA ಅಥವಾ ಅದರ ಅಧಿಕಾರಿ ಯಾವುದೇ ರೀತಿಯ ವಿಮೆ ಅಥವಾ ಬೋನಸ್ ಘೋಷಿಸೋದಿಲ್ಲ. ಇಂಥ ಕರೆಗಳನ್ನು ಸ್ವೀಕರಿಸುವವರಲ್ಲಿ ವಿನಂತಿ ಏನಂದ್ರೆ ತಕ್ಷಣ ಫೋನ್ ನಂಬರ್ ಸಹಿತ ಪೊಲೀಸರಲ್ಲಿ ದೂರು ದಾಖಲಿಸಿ. ಸತ್ಯ ಸುಳ್ಳಿನ ವ್ಯತ್ಯಾಸ ತಿಳಿಯಿರಿ, ಜಾಗೃತರಾಗಿರಿ. ಪ್ಯಾರಗನ್ ಆಫೀಸ್ ಚಪ್ಪಲ್, ಟಫ್ ಅಂಡ್ ಸ್ಟೈಲಿಶ್. ಪ್ಯಾರಗನ್ ಸೋಲಿಯಾ. ಯಾವುದೇ ಇರಲಿ, ಎಲ್ಲರೂ ಗಮನಿಸ್ತಾರೆ. ಪ್ರಸ್ತುತವಿದೆ ಜೋಯಾ ಲುಕಾಸ್ 3-in-1 ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಚಿನ್ನದ ಆಭರಣ ಎಕ್ಸ್ಚೇಂಜ್ ಮಾಡಿ ಹೊಸ ಕಲೆಕ್ಷನ್ಸ್ ಪಡೆಯಿರಿ. ತೂಕ ಮತ್ತು ದರದಲ್ಲಿ ನಷ್ಟವಿಲ್ಲದೆ. ಜೊತೆಗೆ ದುಪ್ಪಟ್ಟು ತೂಕದ ಬೆಳ್ಳಿ ಸಂಪೂರ್ಣ ಉಚಿತ. ಒಂದು ಅದ್ವಿತೀಯ ಎಕ್ಸ್ಚೇಂಜ್ ಆಫರ್. ಓನ್ಲಿ ಅಟ್ ದ ವರ್ಲ್ಡ್ಸ್ ಫೇವರೇಟ್ ಜುವೆಲರ್ ಜೋಯಾ ಲುಕಾಸ್. ನಾನು ಡಾಕ್ಟರ್ KS ಗಂಗಾಧರ್. ನಾನು ಕಂಡುಹಿಡಿದ ಅಮೃತ ಬಿಂದು ಎಂಬ ಆಯುರ್ವೇದಿಕ್ ಔಷಧವು ಗ್ಯಾಸ್ ಟ್ರಬಲ್, ಎದೆ ಉರಿ, ಅಸಿಡಿಟಿ ಮುಂತಾದ ರೋಗಗಳಿಗೆ ಮುಕ್ತಿ ನೀಡುತ್ತದೆ. ಇದಕ್ಕೆ ನಾನು ಗ್ಯಾರಂಟಿ. ಮನೆ ಕಟ್ಟಿಸುವಾಗ ಕೆಲವರು ಅಡ್ವೈಸ್ ಕೊಡ್ತಾರೆ, ಸಿಮೆಂಟ್ ತಕ್ಷಣ ಒಣಗುತ್ತಲ್ಲ ಅದನ್ನೇ ತಗೊಳ್ಳಿ ಅಂತ. ಅವರಿಗೆ ತಪ್ಪದೇ ಇದನ್ನು ನೆನಪಿಸಿ, ರೇಸ್ ಗೆದ್ದಿದ್ದು ಆಮೆ ಮೊಲ ಅಲ್ಲ. ಜೀವನ ಪರ್ಯಂತ ಬಲಿಷ್ಠತೆ ಬೇಕು ಅಂದ್ರೆ ಸಿಮೆಂಟ್ ಒಣಗಲು ಸ್ವಲ್ಪನಾದ್ರೂ ಟೈಮ್ ಕೊಡ್ಲೇಬೇಕು ಅಲ್ವಾ? JSW ಸಿಮೆಂಟ್, ನಿರ್ಮಿಸಿ ಪ್ರೀತಿಯಿಂದ. ನೀ ಇಲ್ಲದೇ ಇರಲಾರೆ ನಾ. ಇದು ಸುಂದರಿಯರ ಆಟವಲ್ಲ. ಮಹೇಂದ್ರ ಸೆಂಟ್ಯೂರೋ. ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಸುರಿಮಳೆ. ಶುರುವಾಗಿದೆ ಸುದ್ದಿ ಸಿಡಿಲು. ಗಂಟೆಗೊಂದು ಎಕ್ಸ್ಕ್ಲೂಸಿವ್. ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ. ವಿರಾಮದ ನಂತರ ದುನಿಯಾ ವಿಶೇಷ ಚರ್ಚಾ ಕಾರ್ಯಕ್ರಮ ಸಾಹಸಿ ಸುಧೀರ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾವು ಸಾಹಸಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಕಿಡ್ನಿಯಂತಹ ಸಮಸ್ಯೆ ಉಂಟಾದರೂ ಕೂಡ ಜೀವನದಲ್ಲಿ ಸಫಲತೆಯನ್ನು ಕಂಡಂತವರು, ಎಲ್ರಿಗೂ ಮಾದರಿಯಾದಂತಹ ಜೀವನವನ್ನು ನಡೆಸ್ತಾ ಇರುವಂತಹ ಸುಧೀರ್ ದಂಪತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಬನ್ನಿ ಆ ಚರ್ಚೆಯನ್ನ ಮುಂದುವರಿಸೋಣ. ಡಾಕ್ಟರ್, ಡಯಾಲಿಸಿಸ್ ಮಾಡಿಸ್ಕೊಳ್ತಾರೆ ಅಂತಂದಾಗ ಬಹಳಷ್ಟು ತಪ್ಪು ಕಲ್ಪನೆಗಳಿರುತ್ತೆ. ಅದಾಗಲ್ಲ, ಹೀಗೆ ಜೀವನ ಸಾಗಿಸಕ್ಕಾಗಲ್ಲ, ಸಹಜ ಜೀವನ ಇರಲ್ಲ, ಕೆಲಸಕ್ಕೆ ಹೋಗಕ್ಕಾಗಲ್ಲ. ಈ ತಪ್ಪು ಕಲ್ಪನೆಗಳೆಲ್ಲನೂ ಹೋಗಲಾಡಿಸೋದೇ ಬಹಳ ಮುಖ್ಯವಾಗುತ್ತಾ ಅಂತ ಇದು ನಾವು ನಿಮ್ಮ ಮೂಲಕ ಜನರಿಗೆ ಏನು ತಿಳಿಸಲು ಬಯಸ್ತೇನೆ ಅಂದ್ರೆ, ತುಂಬಾ ಜನರಿಗೆ ನಾವು ನಿಮ್ಮ ಕಿಡ್ನಿ ತೊಂದರೆ ಆಗಿದೆ ಅಥವಾ ಫೇಲ್ ಆಗಿದೆ ಅಂತ ಹೇಳಿದ ಕೂಡಲೇ ಶಾಕ್ ತರ ಆಗುತ್ತೆ. ಕೆಲವರು ನಿಜವಾಗ್ಲೂ ಚೇರ್ ಇಂದ ರಸ್ತೆ ಇದು ಫ್ಲೋರ್ ಮೇಲೆ ಬಿದ್ದು ಉರುಳಾಡ್ತಾರೆ. ಅಯ್ಯೋ, ನನ್ನ ಲೈಫ್ ಹೋಯ್ತು, ನನ್ನ ಫ್ಯಾಮಿಲಿ ಲೈಫ್ ಹೋಯ್ತು, ನನ್ನ ಸಾಯಿಸಿ ಬಿಡಿ ಡಾಕ್ಟರ್ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಯಾಕಂದ್ರೆ ಹೆಚ್ಚಾಗಿ ಜನರು ಏನ್ ಎನಿಸ್ತಾರೆ ಅಂದ್ರೆ, ಕಿಡ್ನಿ ಫೇಲ್ ಆದ್ರೆ ಮತ್ತೆ ನಮಗೆ ಲೈಫೇ ಇಲ್ಲ, ನಾವಿನ್ನು ಮುಂದೆ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಎನಿಸ್ತಾರೆ. ಆದ್ರೆ ನಿಜವಾಗ್ಲೂ ಏನು ಅಂದ್ರೆ, ನೀವು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಂಡ್ರೆ, ನೀವು ಒಂದೇ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಇದ್ದು ನಿಮ್ಮ ಕೆಲಸವನ್ನೆಲ್ಲ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನಾರ್ಮಲ್ ಲೈಫ್ ಅನ್ನು ಲೀಡ್ ಮಾಡಬಹುದು. ಅದಕ್ಕೆ ಉದಾಹರಣೆ ಡಾಕ್ಟರ್ ಸುಧೀರ್ ಮತ್ತೆ ಅವರ ವೈಫ್, ಮಗಳು ಇದ್ದಾರೆ ಇಲ್ಲಿ. ಯಾಕಂದ್ರೆ ಅವರನ್ನು ನೋಡಿದ್ರೆ, ಇವಾಗ ನೀವು ಡಯಾಲಿಸಿಸ್ ಪೇಷಂಟ್ ಅಂತ ಖಂಡಿತವಾಗಿಯೂ ನೀವು ಮಾತ್ರ ಅಲ್ಲ, ನನಗೂ ಅವರನ್ನು ಹೊರಗಡೆಯಿಂದ ನೋಡಿದ್ರೆ ಡಯಾಲಿಸಿಸ್ ಪೇಷಂಟ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವರದ್ದು ಈ ಆಟಿಟ್ಯೂಡ್ಗೆ 3 ಕಾರಣಗಳಿವೆ. ಒಂದು, ಅವರದ್ದು ವಿಲ್ ಪವರ್.
ಅಂದರೆ ನನಗೆ ಇದು ಮಾಡಲಿಕ್ಕೆ ಸಾಧ್ಯತೆ ಅಂತ ಅವರಿಗೆ ತುಂಬ ಧೈರ್ಯವಿದೆ, ಅವರದ್ದು ವಿಲ್ ಪವರ್ ಭಾಳ ಚೆನ್ನಾಗಿದೆ. ಸೆಕೆಂಡ್, ಅವರಿಗೆ ಭಾಳಷ್ಟು ಚೆನ್ನಾಗಿ ಫ್ಯಾಮಿಲಿ ಸಪೋರ್ಟ್ ಇದೆ. ನೀವು ತಿಳಿದಂತೆ ಅವರ ವೈಫ್ ಅವರಿಗೆ ಕಾಯಿಲೆ ಇದೆ ಅಂತ ಗೊತ್ತಾಡಿದ ಮೇಲೇ ಮದುವೆ ಆದರು. ಅದು ಭಾಳಷ್ಟು ವಿಶಿಷ್ಟ. ಯಾಕಂದರೆ ಹೆಚ್ಚಾಗಿ ಜನರಿಗೆ ಬೇರೆ ಏನಾದರೂ ಅವ್ರಿಗೆ ಕಿಡ್ನಿ ತೊಂದರೆ ಇದೆ ಅಂದರೆ ನಾನು ಅವ್ರ ಮದುವೆ ಆಗೋದಿಲ್ಲ ಅಂತ ಎಣಿಸ್ತಾರೆ. ಬಟ್ ಇವರು ದೊಡ್ಡ ಮನಸ್ಸು ಮಾಡಿ ಮದುವೆಯಾಗಿ ಫುಲ್ಲಾಗಿ ಸಪೋರ್ಟ್ ಮಾಡಿದ್ದಾರೆ. ಭಾಳ ಚಿಕ್ಕ ಮುದ್ದು ಮಗು ಇದೆ. ಮೂರನೇದು, ಅವರು ಕೆಲಸ ಮಾಡಿ ಆಕ್ಟಿವ್ ಆಗಿರೋದ್ರಿಂದ ಈ ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟ್ಗೆ ಬೇಕಾಗಿರುವ ಖರ್ಚು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇದೆ. ಸೊ